ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಧಮ್ಮಪದದ ಮುಂದಿನ ಸೀರೀಸ್‌ನ ಕುರಿತು ರಾಮ್‌ಜಿ ಲಿಂಬಾರೆ ಸರ್ ಅವರು ಮಾತನಾಡಲಿದ್ದಾರೆ. ಧಮ್ಮಪದದ ಯಮಕವಗ್ಗದ ಗಾಥವನ್ನು ಮಾತನಾಡಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ರಾಮ್‌ಜಿ ಲಿಂಬಾರೆ ಸರ್ ಅವರಿಗೆ ಕೋರುತ್ತೇನೆ. ಸರ್, ಜೈ ಭೀಮ್, ನಮೋ ಬುದ್ಧಾಯ್. ನಮೋ ಬುದ್ಧಾಯ, ಜೈ ಭೀಮ್ ಸರ್. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ತಥಾಗತರು ಧಮ್ಮಪದದ 19ನೇ ಮತ್ತು 20ನೇ ಗಾಥಾ ಬಗ್ಗೆ ವಿವರಣೆ ಮಾಡಿದ್ದಾರೆ. ಆ ಎರಡು ಗಾಥಾನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಆ ಗಾಥಾ ಮೊದಲು ನಾನು ಪಾಲಿ ಭಾಷೆಯಲ್ಲಿ ಹೇಳ್ತೇನೆ. ಬಹುಂಪಿಚೆ ಸಾಹಿತಂ ಭಾಸಮಾನೋ ನ ತಕ್ಕರೋ ಹೋತಿ ನರೋಪಮತ್ತೋ ಗೋಪೋ ವಾ ಗಾವೋ ಗಣಪಂ ಪರೇಶಂ ನ ಭಗವಾ ಸಾಮನಸ್ಸ ಹೋತಿ. ಇದು 19ನೇ ಗಾಥಾ. ಈಗ 20ನೇ ಗಾಥಾ. ಅಪಂಪಿಚೆ ಸಾಹಿತಂ ಭಾಸಮಾನೋ ಧಮ್ಮಸ್ಸ ಹೋತಿ ಅನೋ ಧಮ್ಮಚಾರಿ ರಾಗಂಚ ದೋಷಸ್ಸ ಪಹಾಯ ಮೋಹಂ ಸಂಪಜಾನೆ ಸುವಿಮುಕ್ತ ಚಿತ್ತೋ ಅನೋಪದಿಯಾನೋ ಅಧಂ ವಾ ಹ್ಯೂರಂ ವಾ ಸ ಭಗವಾ ಸಾಮನಸ್ಸ ಹೋತಿ. ಇದು 20ನೇ ಗಾಥಾಗಳು. 1ನೇ ಗಾಥಲ್ಲಿ ಬಹುಂಪಿಚೆ ಸಾಹಿತ್ಯಂ ಭಾಸಮಾನೋ ನ ತಕ್ಕಾರ ಹೋತಿ ನರೋಪಮತ್ತೋ ಅಂತ ಹೇಳಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಬಹಳಷ್ಟು ಧರ್ಮ ಗ್ರಂಥ ಬಗ್ಗೆ ಪಾಠನ ಮಾಡಿ ಅದನ್ನ ತಿಳ್ಕೊಂಡ್ ಬಿಡ್ತಾನೆ. ಆಮೇಲೆ ಅದನ್ನೇ ಜನರಿಗೆ ಉಪದೇಶ ಮಾಡ್ತಾನೆ. ಆ ಧರ್ಮದ ಏನು ಸಾರಾಂಶ ಏನಿರುತ್ತಲ್ಲ, ಆ ಧರ್ಮದ ಸಾರಾಂಶ ಅವನು ಜನರಿಗೆ ಉಪದೇಶ ಮಾಡ್ತಾನೆ, ನೈತಿಕತೆ ಬಗ್ಗೆ ಹೇಳ್ತಾನೆ. ಆಮೇಲೆ ಧಾರ್ಮಿಕ ಏನು ಉಪದೇಶ ಇದೆಯಲ್ಲ, ಆ ಧಾರ್ಮಿಕ ಉಪದೇಶನೂ ಹೇಳ್ತಾನೆ. ಮತ್ತ ಧರ್ಮದಲ್ಲಿ ಏನಿದೆ, ಸತ್ಯ ಮಾತಾಡ್ಬೇಕು, ಅಹಿಂಸೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಇಂಥ ಏನ ಧರ್ಮದಲ್ಲಿ ಏನಿದೆಯಲ್ಲ ಅದನ್ನ ಎಲ್ಲ ಹೇಳ್ಬಿಡ್ತಾನೆ. ಆದರೆ ತಾವು ಸ್ವಂತ ಆ ಕ್ರಿಯೆ ಮಾಡುವುದಿಲ್ಲ, ಪ್ರಾಕ್ಟೀಸ್ ಮಾಡಲ್ಲ. ಎಷ್ಟು ಅವನು ತಿಳ್ಕೊತಾನೆ, ಜನರಿಗೆ ಮಾತ್ರ ಉಪದೇಶ ಮಾಡ್ತಾನೆ, ಬಟ್ ಸ್ವಂತ ಅವನು ಏನ್ ಮಾಡುದಿಲ್ಲ. ಅದಕ್ಕೆ ನ ತಕ್ಕಾರೋ ಅಂದ್ರೆ ಪ್ರಾಕ್ಟೀಸ್ ಅಕಾರ್ಡಿಂಗ್, ಅಂದ್ರೆ ಅದರ ತಕ್ಕಂತ ಅವನು ಪ್ರಾಕ್ಟೀಸ್ ಮಾಡ್ಬೇಕು. ಅವನು ಅಭ್ಯಾಸ ಏನ್ ಮಾಡಿದಾನಲ್ಲ, ಅಭ್ಯಾಸ ಪ್ರಕಾರನೇ ಅವನು ಪ್ರಾಕ್ಟೀಸ್ ಮಾಡಿದಾನೆ, ಅದ್ರ ಪಕ್ಕಂತ ಅವನು ಜನರಿಗೆ ಹೇಳಬೇಕು. ಬಟ್ ಆ ಪ್ರಾಕ್ಟೀಸ್ ಮಾಡೋದಿಲ್ಲ, ಅವನು ಜನರಿಗೆ ಹೇಳ್ತಾನೆ, ಧರ್ಮದ ಉಪದೇಶ ಕೊಡ್ತಾನೆ, ಧರ್ಮ ಗ್ರಂಥನಲ್ಲಿ ಏನು ಓದಿದಾನೆ ಅದನ್ನ ಎಲ್ಲ ಹೇಳ್ತಾನೆ. ಬಟ್ ಸ್ವಯಂ ಅಂದ್ರೆ ಸ್ವಂತ ಆತರ ಪಾಲನೆ ಮಾಡುವುದಿಲ್ಲ. ಅದು ಹೇಗಂದ್ರೆ ಗೋಪೋ ವಾ ಗಾವೋ ಗಣಪಂ ಪರೇಶಂ. ಗೋಪ ಅಂದ್ರೆ ಗೋಪಾಲಕ್ ಇರ್ತಾನೆ. ಅವನು ಹಸುವೆ ಏನ್ ಮಾಡ್ತಾನೆ, ಅವನು ಕೌಂಟ್ ಮಾಡ್ತಾನೆ, ಎಣಿಸ್ತಾನೆ. ಅವನು ಹಸುವೆನ ಹೊಲಕ್ಕೆ ತಗೊಂಡು ಹೋಗ್ತಾನೆ, ಅಡವಿಗೆ ತಗೊಂಡು ಹೋಗ್ತಾನೆ. ಆ ಹಸುವೆಗೆ ಮೇಯಿಸ್ತಾನೆ. ಅವನು ಮೇಯಿಸ್ಬಿಟ್ಟು ಆಮೇಲೆ ಪುನಃ ಬಂದು ಆ ಹಸುವೆ ಓನರ್ ಇರ್ತಾನಲ್ಲ, ಆ ಓನರ್ಗೆ ಅವನು ಕೊಟ್ಬಿಡ್ತಾನೆ. ಸೊ ಹೀಗೆ ಅವನು ಆ ಓನರ್ ಆಗೋದಿಲ್ಲ, ಹಸುವೆಗೆ ಓನರ್ ಆಗೋದಿಲ್ಲ. ಆಮೇಲೆ ಅದರದ್ದು ಏನು ಲಾಭ ಏನಿದೆಯಲ್ಲ, ಅದು ಲಾಭ ಯಾರಿಗೆ ಹೋಗುತ್ತೆ? ಮಾಲೀಕ್ ಏನಿರ್ತಾನಲ್ಲ, ಹಸುವಿನ ಮಾಲೀಕ್ ಏನಿರ್ತಾನಲ್ಲ, ಅವನಿಗೆಲ್ಲ ಲಾಭ ಹೋಗ್ಬಿಡ್ತದೆ. ಅದರದ್ದು ಹಾಲಾಗ್ಲಿ, ಮೊಸರಾಗ್ಲಿ, ತುಪ್ಪ ಆಗ್ಲಿ, ಬೆಣ್ಣೆ ಆಗ್ಲಿ, ಅದರ ಲಾಭ ಯಾರು ಪಡಿತಾರೆ? ಆ ಮಾಲೀಕ್ ಪಡಿತಾನೆ. ಇವನು ಗೋಪಾಲಕ್ ಬರೇ ಗೋಪಾಲ ಅಂದ್ರೆ ಅವನ ಕೆಲಸ ಏನು? ಈ ಕೂಲಿ ಕೆಲಸ ಮಾಡ್ದಂಗೆ ಅವನು ಆ ಹೊಲಕ್ಕೆ ತಗೊಂಡು ಹೋಗ್ತಾನೆ, ಮೇಯಿಸ್ತಾನೆ ಮತ್ತು ತಂದು ಮಾಲಕ್ ಮನೆಯಲ್ಲೇ ಬಿಟ್ಬಿಡ್ತಾನೆ.
ಸೊ ಅದರದ ಲಾಭ ಪಡೆದಿಲ್ಲ ಅವನು. ಅದಕ್ಕೆ ಯಾರು ಪವಿತ್ರ ಗ್ರಂಥದ್ದು ಪಾಠನ್ ಮಾಡ್ತಾರೆ, ಪಾಠನ್ ಮಾಡಿಬಿಟ್ಟು ಜನರಿಗೇನು ಉಪದೇಶ ಕೊಡ್ತಾರೆ, ಬಟ್ ಅವನು ಸ್ವಂತ ಏನಿದೆಯಲ್ಲ ಅದರ ಪ್ರಕಾರ ನಡೆಯುವುದಿಲ್ಲ. ಸೊ ಇದು ಒಂದು ಉದಾಹರಣೆ ಇದೆ. ಅದು ನಡೆ ಮತ್ತು ನುಡಿ ಒಂದೇ ತರ ಆಗಿಲ್ಲದೆ ಇರೋ ಸ್ಥಿತಿದು ತಾವು ಉದಾಹರಣೆ ಕೊಡ್ತಾ ಇದೀರಿ ಸರ್. ಹೌದು. ಈಗ ಅವಂದು ನುಡಿ ಒಂದಿರುತ್ತೆ, ಅವನದು ನಡೆ ಬೇರೆನೆ ಇರುತ್ತೆ. ಸೊ ಈ ತರ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಅದೇ ತರ ಅವನು ನಡಿಬೇಕು. ಸೊ ನುಡಿ ಒಂದೇ, ಆಮೇಲೆ ನಡೆನೂ ಒಂದೇ ಇರಬೇಕು, ಬಟ್ ಅವನು ನಡೆ ಬೇರೆ ಇರ್ತದ, ಇನ್ನೊಂದಿರುತ್ತೆ. ನಡೆ ಒಂದು ಇರಬಾರ್ದು. ಮತ್ತೊಂದು. ಹೌದು. ಅವನಿಗೆ ಬರೇ ಈ ಧರ್ಮ ಗ್ರಂಥದ ಜ್ಞಾನ ಇರುತ್ತೆ ಅಷ್ಟೇ, ಬಟ್ ಬೇರೆಯವ್ರು ಹೇಳ್ತಾನೆ ಅಷ್ಟೇ, ಸ್ವಂತ ಮಾಡುದಿಲ್ಲಲ್ಲ. ಅಂದ್ರೆ ಯಮಕ ವಗ್ಗದ 19ನೇ ಗಾಥದ ಒಂದು ಸಂಕ್ಷಿಪ್ತ ಸಾರಾಂಶ ಸರ್ ಇದು. ಹೌದು. ಈಗ ನಾನು ಗೋಪಾಲನ ಬಗ್ಗೆ ಒಂದು ಉದಾಹರಣೆ ಹೇಳಿದೆ ನಿಮ್ಗೆ. ಗೋಪಾಲ ಅದನ್ನು ಕೂಡ ಅವನಿಗೆ ಅದರದ್ದು ಲಾಭ ಏನು ಪಡೆದಿಲ್ಲ. ಅವನು ಭಾಗವ ಅಂದ್ರೆ ಅದರ ಏನು ಶೇರ್ ಅವನಿಗೆ ಸಿಗೋದಿಲ್ಲ. ಎದರದ್ದು ಹಾಲಾಗ್ಲಿ, ಮೊಸರು ಆಗ್ಲಿ, ಬೆಣ್ಣೆ ಆಗ್ಲಿ, ತುಪ್ಪ ಅದ್ರ ಶೇರ್ ಸಿಗೋದಿಲ್ಲ. ಅವನಿಗೆ ಬರೀ ಕೂಲಿ ಸಿಗುತ್ತ ಅಷ್ಟೇ. ಸೊ ಇದರದ ಒಂದು ಹೋಲಿಕೆ ಮಾಡಿದರೆ ಅವನ ಅಗ್ರ ಪಂಡಿತಿದ್ರೂ ಕೂಡ ಲಾಭ ಸಿಗುವುದಿಲ್ಲ. ಲಾಭ ಯಾವಾಗ ಸಿಗುತ್ತೆ ಅವನಿಗೆ? ಅವನು ಸ್ವಂತ ಅದನ್ನ ಪ್ರಕಾರ ಪ್ರಾಕ್ಟೀಸ್ ಮಾಡಿದರೆ ಅವಾಗ ಅವನಿಗೆ ಆ ಶ್ರಾಮಣ್ಯದ ಲಾಭ ಸಿಗತ್ತೆ. ಉಪದೇಶ ಏನ್ ಅವ್ರು ಮಾಡ್ತಾ ಇದ್ದಾರೆ, ಆ ಉಪದೇಶದ ತಕ್ಕಂಗೆ ಅವ್ರು ಪ್ರಾಕ್ಟೀಸ್ ಮಾಡ್ಲಾರ್ದೆ ಇದ್ರೆ ಅವ್ರು ಬಿಕ್ಕು ಆಗಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಸರ್. ಬಿಕ್ಕು ಆಗ್ಲಕ್ಕೆ ಅಂದ್ರೆ ಸಾಧ್ಯ ಆಗುದಿಲ್ಲ. ಅದರದ ಲಾಭ ಪಡೆದಿಲ್ಲ ಅವನು. ಬೆನಿಫಿಟ್ಸ್ ಏನಿದೆಯಲ್ಲ ಅದು, ಆ ಬೆನಿಫಿಟ್ಸ್ ಪಡೆದಿಲ್ಲ. ಸೊ ಈಗ 20ನೇ ಗಾಥ ಏನಿದೆಯಲ್ಲ, ಆ ಗಾಥ ಏನಿದೆ ಅಂದ್ರೆ ಅಪ್ಪಂಪಿಚೆ ಸಾಹಿತ್ಯಂ ಭಾಷಮಾನೋ. ಅಪ್ಪಂಪಿ ಅಂದ್ರೆ ಸ್ವಲ್ಪ. ಅವನಿಗೆ ಈ ಧರ್ಮ ಗ್ರಂಥ ಬಗ್ಗೆ ಸ್ವಲ್ಪನ ಜ್ಞಾನ ಇರುತ್ತೆ, ಬಟ್ ಆದ್ರೆ ಅವನು ಅದರ ಪ್ರಕಾರ ಅವನು ನಡಿತಾನೆ. ಅವನು ನುಡಿನೂ ಒಂದೇ, ನಡಿನೂ ಒಂದೇ. ಆವಾಗ ರಾಗಂಚ ದೋಷಂಚ ಪಹಾಯ ಮೋಹಂ ಅಂದ್ರೆ ಮನಸ್ಸಿನಲ್ಲಿ ಏನು ರಾಗ, ದ್ವೇಷ, ಮೋಹ ಏನಿದೆಯಲ್ಲ, ಈ ಕಲ್ಮಿಷ, ಆ ಕಲ್ಮಿಷನ ತೆಗ್ದ್ಬಿಡ್ತಾನೆ ಅವನು. ತೆಗ್ದ್ಬಿಟ್ರೆ ಅವನ ಮೈಂಡ್ ಆಗಿರುತ್ತೆ, ಮೈಂಡ್ ಫ್ರೀ ಆಗಿರುತ್ತೆ. ಅದು ಯಾವ್ದು ಅವನಿಗೆ ಅಟ್ಯಾಚ್ಮೆಂಟ್ ಇರುವುದಿಲ್ಲ, ಯಾವ್ದು ಮನಸ್ಸಿನಲ್ಲಿ ಕಲ್ಮಿಷ್ ಇರುವುದಿಲ್ಲ. ಅವನ ಮೈಂಡ್ ಫ್ರೀ ಆಗುತ್ತೆ. ಮೈಂಡ್ ಫ್ರೀ ಆದ್ಮೇಲೆ ಅವನು ಧ್ಯಾನ ಮಾಡ್ಬೇಕು, ಸಮಾಧಿ ಮಾಡ್ಬೇಕು. ಅವಾಗ ಅವರ ಮನಸ್ಸು ಸ್ವಚ್ಛವಾಗಿರ್ತದೆ. ಆಮೇಲೆ ಸಮಾಧಿ ಪ್ರಾಪ್ತಿ ಆಗತ್ತೆ ಅವನಿಗೆ. ಸಮಾಧಿ ಪ್ರಾಪ್ತಿ ಆದ್ಮೇಲೆ ಈ ಪವಿತ್ರ ಜೀವನ ಏನಿದೆಯಲ್ಲ, ಪವಿತ್ರ ಜೀವನ, ಆ ಮಾಂಕ ತರ ಬೆಕ್ಕುದು ಪವಿತ್ರ ಜೀವನ ಏನಿದೆಯಲ್ಲ, ಪವಿತ್ರ ಜೀವನದಲ್ಲಿ ಅವನು ಪಾದಾರ್ಪಣೆ ಮಾಡ್ತಾನೆ. ಅದರಲ್ಲಿ ಸೋತಾಪನ್ ಅಂತಿದೆ, ಸಕದಾಗಾಮಿ, ಅನಾಗಾಮಿ, ಅರ್ಹಂತ, ಈ ತರ ಒಂದು ಪವಿತ್ರ ಸ್ಥಾನ ಇದೆ. ಅದು ಆ ಸ್ಥಾನದ್ದು ಅವನು ಅಧಿಕಾರಿ ಆಗ್ತಾನೆ, ಸಾಮಾನ್ಯ ಪಡ್ತಾನೆ. ರಾಗ ದ್ವೇಷ ಮೋಹದಿಂದ ಹೊರಬಂದ ಗೆಸಿಂದು ತಾವು ಆ ಧ್ಯಾನಸ್ಥ ಸ್ಥಿತಿಗೆ ಹೋದ್ರಂದ್ರೆ ಈ ತರ ಆಗ್ತಾರ ಸರ್? ಹೌದು. ಈಗ ಮನಸ್ಸಿನಲ್ಲಿ ಯಾವ್ದ ಕಲ್ಮೇಶ್ ಇರ್ಬಾರ್ದಲ್ವಾ. ಯಾವಾಗ ಮನಸ್ಸು ಪ್ರದೂಷಿತ ಆಗುತ್ತೆ ಅವಾಗ ಅವನಿಗೆ ಏನು ಮನಸ್ಸು ಕೆಟ್ಟ ಹೋಗುತ್ತೆ, ಮಾತಾಡೋದನ್ನ ಕೆಟ್ಟ ಹೋಗುತ್ತೆ. ಲಾಸ್ಟ್ ಟೈಮ್ ನಾವು ಹೇಳಿದೀವಲ್ಲ, ಲಾಸ್ಟ್ ಎಪಿಸೋಡ್ ನಲ್ಲಿ. ಸೊ ಅವನು ಸಾಮಾನ್ಯ ಆಗ್ಬೇಕು. ಅವನು ಭಿಕ್ಷು ಆಗ್ಬೇಕಾದ್ರೆ ಈ ಎಲ್ಲಾ ಮನಸ್ಸೊಳಗಿಂದ ತೆಗ್ದಾಕ್ಬೇಕು. ಅವನು ತೆಗ್ದಾಕ್ಬಿಟ್ರೆ ಅವನಿಗೆ ಇದು ಅವನು ಶ್ರಮಣ ಆಗ್ತಾನೆ, ಸೋತಾಪನ್ ಆಗ್ತಾನೆ, ಕದಾಗಾಮಿ, ಅನಾಗಾಮಿ, ಅರತ್ ಆಗ್ತಾನೆ. ಅದರದ್ದು ಇವನು ಈಸ್ ರೈಟ್ ಅಂದ್ರೆ ಅಧಿಕಾರ ಅವನಿಗೆ ಸಿಗುತ್ತೆ ಅಂತ ಹೇಳೋದು ಒಂದು 20ನೇ ಗಾಥ ಇದೆ. ಸೊ ಈ ಗಾಥ ಏನಿದೆಯಲ್ಲ, ಈ ಗಾಥದ ಬಗ್ಗೆ ಒಂದು ಬುದ್ಧರ ಕಾಲದಲ್ಲಿ ಒಂದು ಘಟನೆ ಇದೆ. ಏನಂದ್ರೆ ಶ್ರಾವಸ್ತಿನಲ್ಲಿ ಇಬ್ರು ಮಿತ್ರರು ಇರ್ತಾರೆ. ಅವರು ಬುದ್ಧರ ಉಪದೇಶ ಕೇಳ್ತಾರೆ. ಅವರು ಉಪದೇಶ ಕೇಳಿ ಅವನು ನಾವು ಭಿಕ್ಕು ಆಗ್ಬೇಕು, ನಾವು ಶ್ರಮಣ ಆಗ್ಬೇಕು,
ನಾವು ಅರಂತ ಆಗ್ಬೇಕು ಅಂತ ಅವ್ರಿಗೆ ಆಸೆ ಆಗ್ಬಿಡ್ತದೆ. ಸೊ ಆಸೆ ಆಗ್ಬಿಟ್ಟು ಅವ್ರು ಏನಾಗ್ತಾರೆ, ಬಿಕ್ಕುಗಳು ಆಗ್ಬಿಡ್ತಾರೆ. ಬಿಕ್ಕು ಆದ್ಮೇಲೆ ಇನ್ನೊಬ್ಬ ಏನ್ ಮಾಡ್ತಾನೆ, ಒಂದು ಗುಂಪು ಮಾಡಿ, ಒಂದು 18 ಜನರ ಬಿಕ್ಕುಗಳ ಗುಂಪು ಮಾಡಿ ಅದರದ್ದು ಅವನು ಹೆಡ್ ಆಗ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಅವನು ಅರಣ್ಯ ಪ್ರದೇಶಕ್ಕೆ ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡು ಅವನು ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿ ಸಮಾಧಿ ಪ್ರಾಪ್ತಿ ಮಾಡ್ತಾನೆ. ಅವನು ಮನಸ್ಸು ಏಕಾಗ್ರತೆ ಮಾಡಿ ಸಮಾಧಿ ಪ್ರಾಪ್ತಿ ಮಾಡ್ತಾನೆ. ಸಮಾಧಿ ಪ್ರಾಪ್ತಿ ಮಾಡ್ಕೊಂಡು ಅವನು ಅರಂತ ಆಗ್ತಾನೆ. ಅಂದ್ರೆ ಅವನಿಗೆ ಈ ಧರ್ಮದ ಗ್ರಂಥಗಳದು ಸ್ವಲ್ಪನೇ ಜ್ಞಾನ ಇರುತ್ತೆ, ಆದರೂ ಕೂಡ ಅವನು ಅರಂತಶಿಪ್ ಪಡಿತಾನೆ. ಬಟ್ ಇನ್ನೊಬ್ಬ ಗ್ರಂಥ ಬಗ್ಗೆ ಅವನು ಪಾಠ ಪಠನ ಎಲ್ಲ ಮಾಡಿರ್ತಾನೆ. ಒಂದು ಗ್ರೂಪ್ ಮಾಡಿ ಆ ಭಿಕ್ಕುಗಳಿಗೆ ಬೋಧನೆಯನ್ನು ಕೊಡ್ತಾನೆ. ಬಟ್ ತಾನು ಸ್ವಂತ ಪ್ರಾಕ್ಟೀಸ್ ಮಾಡೋದಿಲ್ಲ. ಯಾವಾಗ ಅವನು ಸ್ವಂತ ಪ್ರಾಕ್ಟೀಸ್ ಮಾಡೋದಿಲ್ವೋ ಅವನಿಗೆ ಆವಾಗ ಸೋತಾಪನ್ನು ಸಿಗುದಿಲ್ಲ, ಸಕಥಾಗಾಮಿ ಸಿಗುದಿಲ್ಲ, ಅನಾಗಾಮಿ ಆಗೋದಿಲ್ಲ, ಆಮೇಲೆ ಅರ್ಹತ್ನೂ ಆಗೋದಿಲ್ಲ. ಸೊ ಈ ತರ ಒಂದು 2 ಘಟನೆಗಳು ಇದೆ. ಆಮೇಲೆ ಒಂದು ದಿನ ಏನಾಗತ್ತಂದ್ರೆ, ಇವರು ಇಬ್ರು ಒಂದ್ಸಲ ಭೇಟಿ ಆಗ್ತಾರೆ. ಭೇಟಿ ಆದಾಗ ಇವನು ಯಾರು ಗ್ರಂಥ ಪಾಠನ ಮಾಡಿದವನು ಅವನಿಗೆ ಸ್ವಲ್ಪ ಅಹಂಕಾರ ಆಗ್ಬಿಡ್ತದೆ. ಅಹಂಕಾರ ಆಗಿ ಈ ಇನ್ನೊಬ್ಬ ಇರ್ತಾನಲ್ಲ, ಆ ಇನ್ನೊಬ್ಬನಿಗೆ ಸ್ವಲ್ಪ ಕೀಳ ದೃಷ್ಟಿಯಿಂದ ನೋಡ್ತಾನೆ, ಅವಮಾನ ಮಾಡ್ತಾನೆ. ಅವನಿಗೆ ನಿನಗೆ ಏನೋ ಗೊತ್ತಿಲ್ಲ, ಧರ್ಮದ ಬಗ್ಗೆ ನಿನಗೆ ಏನೋ ಗೊತ್ತಿಲ್ಲ, ನಾನು ಧರ್ಮದ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡಿದ್ದೀನಿ, ನಾನು ಇದರಲ್ಲಿ ಅಗ್ರ ಪಂಡಿತ ಆಗಿದ್ದೀನಿ, ನನಗೆ ಎಲ್ಲ ಅಧಿಕಾರ ಇದೆ ಹೇಳೋದು, ನಿನಗೇನಿಲ್ಲ, ನೀ ಬರೇ ಕಾಡಿಗೆ ಹೋಗಿ ಧ್ಯಾನ ಮಾಡ್ಕೊಂಡು ಬಂದಿದ್ಯಾ ಅಂತ ಈ ತರ ಒಂದು ಇಬ್ಬರನಲ್ಲಿ ಸಂಭಾಷಣೆ ಆಗತ್ತೆ. ಅವಾಗ ಅವರು ಏನ್ ಮಾಡ್ತಾರೆ, ಇಬ್ರು ಬುದ್ಧರ ಹತ್ರ ಹೋಗ್ತಾರೆ. ಬುದ್ಧರ ಹತ್ರ ಹೋದ್ಮೇಲೆ ಬುದ್ಧರು ಅದೇ ಒಂದು ಸಂದೇಶ ಕೊಡ್ತಾರೆ. ಏನಂದ್ರೆ, ನೋಡಿಯಪ್ಪ, ನೀನು ಧರ್ಮದ ಬಗ್ಗೆ ಎಲ್ಲಾ ಜ್ಞಾನ ಇದೆ, ಇಲ್ಲಂತಿಲ್ಲ, ಬಟ್ ಆದರೂ ಕೂಡ ನೀನು ಅದರ ತಕ್ಕಂತ ನೀನು ನಡೆಯುವುದಿಲ್ಲ. ಯಾವಾಗ ನೀವು ಅದರ ತಕ್ಕಂತ ನಡೆಯುವುದಿಲ್ಲ ಅಂದ್ರೆ ನಿನಗೆ ಸಾಮಾನ್ಯ ಆಗ್ಲಿ ಅಥವಾ ಸಕದಾಗಾಮಿ, ಅನಾಗಾಮಿ, ಸೋತಾಪನ್ನು ಅರ್ಹಂತ ಆಗೋದು ನಿನಗೆ ಅಧಿಕಾರ ಇಲ್ಲ. ಅಂದ್ರೆ ನೀನು ಅದು ಪಡೆಯುವುದಿಲ್ಲ, ನೀ ಅದರದ ಲಾಭ ಪಡೆಯುವುದಿಲ್ಲ. ಹೇಳ್ಬೋದು, ನೀವು ಸ್ವಂತ ಮಾಡುದಿಲ್ಲಲ್ಲ. ಅದೇ ಪ್ರಕಾರ ಇನ್ನೊಬ್ಬ ಅವನ ಕಾಡಿಗೆ ಹೋಗಿ ಧ್ಯಾನ ಮಾಡಿ ಅರ್ಹತ ಪಡೆದು ಇವನು ಬಂದಿರ್ತಾನೆ. ಸೊ ಅವಾಗ ಬುದ್ಧರು ಹೇಳ್ತಾರೆ, ನೋಡಿ, ನೀನು ಓದಿದೀಯ, ಸಾಹಿತ್ಯ ಓದಿದೀಯ, ಬಹಳಷ್ಟು ಓದಿದೀಯ, ಆದ್ರೆ ಇವನು ಕಡಿಮೆ ಓದಿದ್ದಾನೆ, ಆದ್ರೂ ಅದರ ತಕ್ಕಂತ ಇವನು ಪ್ರಾಕ್ಟೀಸ್ ಮಾಡ್ಬಿಟ್ಟು ಅರ್ಹಂತ ಆಗಿದ್ದಾನೆ ಅಂತ ಬುದ್ಧರು ಇದು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಸರ್, ನಡೆ ಮತ್ತು ನುಡಿ ಎರಡೂ ಒಂದೇ ಆಗ್ಬೇಕಂತ. ಈಗ ಇಬ್ಬರು ಬಿಕ್ಕುಗಳು ತಾವು ಸಾಮಾನ್ಯ ವ್ಯಕ್ತಿಗಳಾಗಿರೋಂತ ಸಂದರ್ಭಗಳಲ್ಲಿ ತಥಾಗತರ ಸಂದೇಶವನ್ನು ಕೇಳಿದ ನಂತರ ತಾವಿಬ್ಬರು ಬಿಕ್ಕುಗಳು ಆಗ್ಬೇಕಂತ ಏನ್ ಅವರು ಬಂದು ಬಿಕ್ಕುಗಳಾಗಿ ತಮ್ಮ ಜ್ಞಾನಾರ್ಜನೆ ಹೆಚ್ಚಿಗೆ ಮಾಡ್ಕೊಂಡು ಒಬ್ರು ಬರೀ ಉಪದೇಶನ ಮಾಡೋದು, ಇನ್ನೊಬ್ರು ತಾವು ಉಪದೇಶ ಮಾಡೋದ್ರ ಜೊತೆಗೆ ಅದನ್ನ ಪ್ರಾಕ್ಟೀಸ್ ಮಾಡೋದು, ಈ ರೀತಿಯಾದಂತ ಕಾನ್ಸೆಪ್ಟ್ಗಳನ್ನ ಗಾಥ 19 ಮತ್ತು 20 ಎರಡು ಸಮರೈಸ್ ಮಾಡ್ತಾ ಇದೆಯಲ್ಲ ಸರ್? ಹೌದು. ಈಗ ನೋಡಿ, ಈಗ ಸದ್ಯ ಪರಿಸ್ಥಿತಿನಲ್ಲಿ ಕೂಡ ನಮ್ಮ ಸಮಾಜದಲ್ಲಿ ಕೆಲವೊಬ್ರು ಇದಾರೆ ಈ ತರ, ನನಗೆ ಜ್ಞಾನ ಇದೆ, ನಾನೇ ಅಗ್ರ ಪಂಡಿತ್ ಇದ್ದೀನಿ, ನಾನು ಜನರಿಗೆ ಉಪದೇಶ ಮಾಡಬಹುದು, ಮಾಡ್ತಾ ಇದ್ದೀನಿ, ಜನರನ್ನು ನಾನು ಹೇಳಿದ ಕೇಳಬೇಕು, ನಾನು ಧರ್ಮ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತಾರೆ. ನೈತಿಕತೆ ಬಗ್ಗೆ ಹೇಳ್ತಾರೆ, ಅವ್ರು ಹೇಗೆ ನಡಿಬೇಕು ಅಂತ ಅದನ್ನು ಹೇಳ್ತಾರೆ, ನಾವು ಹೇಗೆ ಇರಬೇಕಂತನೂ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಆದರೆ ಅವರು ಸ್ವಂತ ನಡೆಯುವುದಿಲ್ಲ ಅದು. ಸೊ ಇಷ್ಟೊಂದು ಹೇಳಿದರೆ ಏನು ಉಪಯೋಗ ಆಗುದಿಲ್ಲ ಅದು.
ಸ್ವಂತ ನಡಿಬೇಕು. ಸ್ವಂತ ನಡೆದರೆ ಮಾತ್ರ ಅವನು ಆ ಸ್ಥಾನಕ್ಕೆ ಅವನು ಅಧಿಕಾರಿ ಆಗಿಬಿಡ್ತಾನೆ. ಅವನು ಹೇಳಿಲ್ಲ ಅಂದ್ರೆ ಅದು ಬರೇ ಒಣ ಮಾತು, ಬರೇ ಅವನು ನುಡಿ ಇರ್ತದೆ, ನಡತೆ ಇರುವುದಿಲ್ಲ. ಹಾಗೆ ಇನ್ನೊಬ್ಬ ಕಡಿಮೆ ಇದನ್ನು ಕೂಡ ಅವನ ಪ್ರಕಾರ ನಡೀತಾನೆ. ಸುಳ್ಳು ಮಾತಾಡೋದಿಲ್ಲ, ವ್ಯಭಿಚಾರ ಮಾಡೋದಿಲ್ಲ, ಕಳತನ ಮಾಡೋದಿಲ್ಲ, ಯಾವ ಮಾದಕ ಪದಾರ್ಥಗಳನ್ನ ಸೇವನೆ ಮಾಡೋದಿಲ್ಲ ಅಂತವನು ಅದರ ಪ್ರಕಾರ ನಡೀತಾನೆ ಅವನು. ಸೊ ಇದರದ್ದು ಒಂದು ವ್ಯತ್ಯಾಸ ಇದೆ. ಸೊ ಇದು ಎರಡು ಜೋಡಿದ್ದು ತಥಾಗತರು ಈ ಧಮ್ಮಪದದ ಯಮಕ ವಗ್ನಲ್ಲಿ 19ನೇ ಮತ್ತು 20ನೇ ಗಾಥ ಇದೆಲ್ಲ, ಈ ಗಾಥ ಬಗ್ಗೆ ಸ್ಪಷ್ಟನೆ ಮಾಡಿದ್ದಾರೆ. ಅಂದ್ರೆ ಸರ್ ಇಲ್ಲಿ 1ನೇದಾಗಿ 19ನೇ ಗಾಥ ನಡೆ ಮತ್ತು 20ನೇ ಗಾಥ ನುಡಿ. ನಡೆ ಮತ್ತು ನುಡಿ ಎರಡು ಒಂದೇ ಆಗಿದ್ರೆ ಯಾವ ತರ ಇರುತ್ತೆ, ನಡೆ ಒಂಥರ ಇರುತ್ತೆ, ನುಡಿ ಒಂಥರ ಇರುತ್ತೆ, ಅದು ಇದ್ರೆ ಯಾವ ತರ ಇರುತ್ತೆ ಅಂತೇಳಿ ಇವೆರಡು ಗಾಥದಲ್ಲಿ ಹೇಳಿದ್ದಾರೆ ಅಲ್ವಾ ಸರ್? ಹೌದು ಹೌದು ಸರ್ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಯಮಕ ವಗ್ಗದ 19 ಮತ್ತು 20ನೇ ಗಾಥದ ವಿಶೇಷವಾದಂತ ನಡೆ ಮತ್ತು ನುಡಿ ದಿಕ್ಕುಗಳ ಮಧ್ಯೆ ಯಾವ ತರ ತಥಾಗತರು ಈ ಸಂದೇಶವನ್ನ ಮನವರಿಕೆ ಮಾಡಿ ಕೊಟ್ಟರು ಎಂಬುದರ ಕುರಿತು ತಿಳಿಸಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ ಸರ್. ಜೈ ಭೀಮ್, ನಮೋ ಬುದ್ಧಾಯ.